ಕಾನೂನಿನೊಳಗೆ 18 ವರ್ಷದ ಒಳಗಿನವರೇ ಕೇಸ್ ಹಾಕಂಗಿಲ್ಲ. ಬ್ರಿಟಿಷರ ಕಾನೂನು ಅವನೇ ಮಾಡಿದ. ಕೆಂಚೇಗೌಡ ಸಿಟ್ಟಿ ಮೊದಲೇ ಹೇಳಿದ್ರು ತಹಸೀಲ್ದಾರ್ ನೀವು ಬಂದೂಕ್ ತರಂಗಿಲ್ಲ, ಅವರು ಕೆಟ್ಟದ್ದಕ್ಕೆ ಮಾಡಿಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡ್ಯಾರೆ, ಇಲ್ಲ ದೇಶಕ್ಕೆ ದುಡಿತೇವೆ ಇಲ್ಲ ದೇಶಕ್ಕಾಗಿ ಮಡಿತೇವೆ ಎಂದರೆ ನೀನು ಮುಂಗೋಪಿ ಇದೆಯಾ ಅಂತ ಭಾಳ ಚಂದಾಗಿ ಹೇಳಿದಾರೆ ಅವ್ರು. ತಹಸೀಲ್ದಾರ್ ಇಟ್ಟು ಬಾ ಅಂದ್ರು ಇವನು ಮೋಸದಿಂದ ತಂದಾನೆ ಹಿಂದಿಟ್ಕೊಂಡು ಹಿಂಗೆ ಬಂದೂಕ್ ತಕ್ಕಂದಾನೆ ಹೊಡೆದ್ಬಿಟ್ನಂತ. ಶೂಟು ಹಂಗೆ ಹೊಡೆದು ಕೂಟ್ಲೇನೆ ಇಲ್ಲೊಬ್ರಿಗೆ ಸಣ್ಣದರ ಶಾಂತಪ್ಪ ಗುರುಶಾಂತಪ್ಪ ಅನ್ನೋರಿಗೆ ಎಡಗೈಗೆ ಬಿತ್ತು, ಪಣಿಯಪ್ಪಾಚಾರಿಗೆ ಬಲಗೈಗೆ ಬಿತ್ತು ಬಂದೂಕು. ಈ ಸ್ವತಂತ್ರ ದೇಶಕ್ಕೆ 47ರ ಸ್ವತಂತ್ರ ಬಂದರೆ ನಮ್ಮ 42ಕ್ಕೆ ಸ್ವತಂತ್ರ ಬಾವುಟ ಹಾರಿಸಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿದ ಊರು ಈಸೂರು. ಅದನ್ನು ಸೀಜ್ ಮಾಡ್ಕೊಂಡು ಹೈಕೋರ್ಟಿಗೆ ಹೋಗಿದ್ದು ಇವತ್ತಿಗೂ ಬಂದಿಲ್ಲ ರೀ. ಹೈಕೋರ್ಟ್ಗೆ ಹೋಗಿ ಇನ್ನೂ ವಾಪಸ್ ಬಂದಿಲ್ಲ ಗಂಟಿ. ಅಂದ್ರೆ 1947ರಲ್ಲಿ ನಮಗೆ ಸ್ವತಂತ್ರ ಬಂದಿರೋದು. ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಈ ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕಿತ್ತು. ಹೌದು ಸರ್, ಈ ಗ್ರಾಮದಲ್ಲಿ ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಘೋಷಣೆ ಮಾಡ್ಕೊಂಡಂತ ಪ್ರದೇಶ ಅಂದ್ರೆ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಊರಿದ್ರೆ ಅದು ಈಸೂರು. ನಾವ್ಯಾಕೆ ಬ್ರಿಟಿಷರು ಗುಲಾಮರಾಗಿರ್ಬೇಕು, ನಾವ್ಯಾಕೆ ಬ್ರಿಟಿಷರಿಗೆ ಕಪ್ಪು ಕಾಣಿಕೆ ಕೊಡಬೇಕು, ನಮ್ಮದೇ ಆದ ಒಂದು ಸರ್ಕಾರವನ್ನು ರಚನೆ ಮಾಡೋಣ ಅನ್ನೋ ಒಂದು ಭಾವನೆಯಿಂದ ಎಲ್ಲ ಜನ ಸೇರ್ಕೊಂಡು ಅವತ್ತು ಏನು ಮಾಡಿದ್ರು ಅಂದರೆ ಈಸೂರು ಗ್ರಾಮ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಪ್ರಥಮವಾಗಿ ಸ್ವತಂತ್ರ ಪಡೆದ ಗ್ರಾಮ ಈಸೂರು. ಈಸೂರದ್ದೇ ಒಂದು ಸ್ವತಂತ್ರ ರಚನೆ ಮಾಡ್ಕೊಂಡ್ರು. ನಾವು ಬ್ರಿಟಿಷರ ಗುಲಾಮರಲ್ಲ, ಸ್ವತಂತ್ರ ಭಾರತೀಯರು ಈಸೂರರು ಅಂತ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿದ್ದು 42ನೇ ಇಸ್ವಿಯಲ್ಲಿ ಘೋಷಣೆ ಮಾಡಿ ಯುವ ಪೀಳಿಗೆ ಮಕ್ಕಳನ್ನೇ ತಹಸೀಲ್ದಾರರು ಸಬ್ ಇನ್ಸ್ಪೆಕ್ಟರಾಗಿ ಮಾಡ್ಕೊಂಡ್ರು. ಪ್ರೇರಣೆ ಬಂದು ಕಂದಾಯದ ವಸೂಲಿಗೆ ಬಂದರು ಸರ್. ಕಂದಾಯದ ವಸೂಲಿಗೆ ಬಂದರು ಬ್ರಿಟಿಷರು. ನಮ್ಮರನ್ನೇ ಇಟ್ಕೊಂಡು ಕಂದಾಯ ವಸೂಲಿ ಮಾಡಕತ್ತಿದ್ರು. ಅವನು ಪುಸ್ತಕ ತಂದಿದ್ನಲ್ಲ ಕಂದಾಯ ವಸೂಲಿ ಮಾಡೋಕ್ಕೆ, ಸೆಕ್ರೆಟರಿ ವಿಲೇಜ್ ಅಕೌಂಟ್ರು ಬಂದವ, ಅವನು ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ರು. ಇದೇ ಮೇನ್ ಈ ದಂಗೆ ಕಾರಣ ಇದು ಹೊಡೆದ್ಬಿಟ್ಟ ನಮ್ಮ ಗುರುಶಾಂತಗೆ ಅಂತ ಏನು ಮಾಡಿದ್ರು, ಅವೇ ಕಟ್ಗೆ ಹೊಳಕೆ ತಗೊಂಡ್ರು. ಇಬ್ಬರು ಸಬ್ ಇನ್ಸ್ಪೆಕ್ಟ್ರಿ ತಹಸೀಲ್ದಾರಿಗೆ ಹೊಡೆದ್ರು, ಸಾತೇ ಹೋದ್ರು. ಇದೇ ಜಾಗದಾಗ ಸತ್ರು. ವೀಕ್ಷಕರೇ, ನಾನೊಂದು ಪುಣ್ಯ ಭೂಮಿಗೆ ಬಂದಿದ್ದೀನಿ. ಆ ಊರಿನ ಹೆಸರೇ ಈಸೂರು ದಂಗೆ, ಈಸೂರಿನ ದುರಂತ ಕಥೆನ ನೀವೆಲ್ಲ ಇತಿಹಾಸದಲ್ಲಿ ಕೇಳಿರ್ತೀರ. ಆದರೆ ಈ ಊರು ಇವಾಗ ಹೇಗಿದೆ, ಈ ಊರಲ್ಲಿ ಯಾವೆಲ್ಲ ಕುರುಹುಗಳನ್ನ ನೋಡ್ಬೋದು, ಅಂದಿನ ಸ್ವತಂತ್ರಕ್ಕಾಗಿ ಮಡಿದಂಥ ವೀರ ಸೇನಾನಿಗಳು ಯಾರು, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಡೋದ್ರಲ್ಲಿ ಈಸೂರಿನ ದಂಗೆ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಈಸೂರನ್ನು ನಿಮಗೆ ಸಮಗ್ರವಾಗಿ ದರ್ಶನ ಮಾಡಿಸೋಣ ಅಂತ ನಮ್ಮ ಡಿಜಿಟಲ್ ಮಾಧ್ಯಮ ವೀಕ್ಷಕರಿಗೆ ಅಂತ ಹೇಳಿ ಈಸೂರಿಗೆ ಬಂದಿದ್ದೀನಿ. ಎಲ್ರಿಗೂ ಕೂಡ ಈಸೂರಿಗೆ ಸ್ವಾಗತ. ಈಸೂರು ಗ್ರಾಮ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿಂದ ಜಸ್ಟ್ 6 ಕಿಲೋಮೀಟರ್ ಅಷ್ಟೇ ಈಸೂರು ಗ್ರಾಮ ಬರುತ್ತೆ. ನಮಗೆ ಈಸೂರಿನ ಕಥೆಯನ್ನು ಹೇಳ್ಕೊಡೋರು ಅವ್ರ ಹೆಸರಿಗಿಂತ ಅವರ ಡೆಸಿಗ್ನೇಷನ್ ತುಂಬ ದೊಡ್ಡದಿದೆ. ಅವ್ರನ್ನ ಎಲ್ಲರೂ ಕೂಡ ಅಧ್ಯಕ್ಷ ಅಂತಲೇ ಕರೀತಾರೆ. ಅವರೇ ಶಿವಪ್ಪ ಅವರು. ಆ ಶಿವಪ್ಪ ಅವ್ರನ್ನ ಭೇಟಿ ಮಾಡಿ ಈಸೂರ ಒಂದು ರೀತಿ ಟೂರ್ ಮಾಡಿ ಇಲ್ಲಿ ಐತಿಹಾಸಿಕ ಘಟನೆ ಏನು ನಡೀತು ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ, ಡಿಜಿಟಲ್ ಯುಗದ ಜನತೆಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ. ಎಲ್ರಿಗೂ ಕೂಡ ಈಸೂರು ಗ್ರಾಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ. ಇವರನ್ನ ಯಾರು ಇವ್ರ ಹೆಸರಿಟ್ಟು ಕರೆಯಲ್ಲ, ಅಧ್ಯಕ್ಷರೇ ಅಂತ ಕರೀತಾರೆ. ಏನಕ್ಕೆ ಅಧ್ಯಕ್ಷರೇ ಅಂತ ಕರೀತಾರೆ ಅಂತ ಇವ್ರನ್ನೇ ಕೇಳ್ತೀನಿ. ಸರ್, ನಿಮ್ಮನ್ನು ನಾವು ಭೇಟಿ ಮಾಡೋಕ್ಕೆ ಬಂದಾಗ ಈಸೂರು ಇತಿಹಾಸದ ಬಗ್ಗೆ ಯಾರೆಲ್ಲ ಹೇಳ್ತಾರೆ ಅಂದರೆ ನಮ್ಮ ಅಧ್ಯಕ್ಷರಿದ್ದಾರೆ ತಗೊಳ್ರಿ ಅವ್ರ ಫೋನ್ ನಂಬರ್ ಅಂತ ಕೊಟ್ಟರು. ಏನಕ್ಕೆ ನಿಮ್ಮನ್ನು ಅಧ್ಯಕ್ಷರು ಅಂತ ಕರೀತಾರೆ? ನಾನು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಆಗೇನಿ, ಸರ್ವ ಸಮಾಜದ ಅಧ್ಯಕ್ಷ ಆಗೇನಿ, ಆಮೇಲೆ ದೇವಸ್ಥಾನ ಕಮಿಟಿ ಅಧ್ಯಕ್ಷ, ಆಮೇಲೆ ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜನಪದ ಅಧ್ಯಕ್ಷರಾಗಿ ಆಯ್ಕೆ ಆಗೇನಿ. ಭಾಳ ಸಂಘ ಸಂಸ್ಥೆ ಒಳಗೆ ಅಧ್ಯಕ್ಷರಾಗಿರೋದ್ರಿಂದ ನಮಗೆ ಅಧ್ಯಕ್ಷರೇ ಅಂತ ಕರೀತಾರೆ ರೀ. ಗೊತ್ತಾಯ್ತಾ? ಇವ್ರ ಒರಿಜಿನಲ್ ಹೆಸರು ಶಿವಪ್ಪ ಅಂತ. ಬೇಗೂರು ಶಿವಪ್ಪ ಈಸೂರು ನೋಡಿ, ಫುಲ್ ಹೆಸರು ಹೇಳ್ತಿದ್ದಾರೆ, ಬೇಗೂರು ಶಿವಪ್ಪ ಈಸೂರು. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ? ಈಸೂರು ಎಲ್ಲಿ ಕರ್ಕೊಂಡು ಹೋಗ್ತೀರಾ ನಮ್ಗೆ? ಈಸೂರು ಈಗ ನಮ್ಮೂರು ಸ್ವತಂತ್ರ ವಿಚಾರಕ್ಕೆ ಬಂದಿದ್ದೀರಿ ಮೇಡಮ್ ಅವರೇ. ಈಸೂರಿನಲ್ಲಿ ಸ್ವತಂತ್ರ ಶುರುವಾಗಿದ್ದೆ ಈರಣ್ಣನ ದೇವಸ್ಥಾನದಾಗ. ಇಡೀ ಎಲ್ಲ ಜನ ಸೇರ್ಕೊಂತಿದ್ರು. ಈರಣ್ಣನ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲೇ ವಿಡಿಯೋ ಮಾಡೋಣ, ಅಲ್ಲೇ ನಮ್ಮ ಊರಿನ ಮಾಹಿತಿ ಹೇಳೋಣ. ಬನ್ನಿ ಸರ್. ಈರಣ್ಣನ ದೇವಸ್ಥಾನ ಹೇಗೆ? ಇಲ್ಲೇ ಹೋಗ್ಬೋದು. ಹೀಗೆ ನಡ್ಕೊಂಡು ಹೋಗ್ಬೋದಾ? ಗಾಡಿ ಒಯ್ಯನಮ್ಮ. ಗಾಡಿ ಒಯ್ಯನಾ? ಓಕೆ, ಬನ್ನಿ ಕೂತ್ಕೊಳ್ಳಿ. ನೋಡಿ, ನಿಮಗೆ ಒಂದು ರೀತಿ ಈಸೂರು ಟೂರ್ ಮಾಡ್ತಾ ಇದ್ದೀವಿ. ಗುಡಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೆಲ್ಲ ಹಂಚಿನ ಮನೆಗಳಿದೆ, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಕೆಲವೊಬ್ಬರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದಾರೆ, ಮಹಡಿ ಮನೆಗಳನ್ನ. ಆದರೆ ಆಲ್ಮೋಸ್ಟ್ ಆಲ್ 99% ಹಂಚಿನ ಮನೆಗಳು, ಹಳೆ ಕಾಲದ ಹಳೆ ಮಾದರಿ ಮನೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಊರಿನ ಯಜಮಾನರೆಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಯಾಕೆಂದರೆ ಇವಾಗ ಸಂಜೆ 4 ಗಂಟೆ ಆಗಿದೆ. ಇಲ್ಲ, 2 ಸರ್. ಇದು ಬನಶಂಕರಿ ದೇವಸ್ಥಾನ, ಆಚೆಗಡೆಗೆ ಇರ್ಬೋದು ದೇವಸ್ಥಾನ,
ಆಚೆಗಡೆಗೆ ಪಾಂಡುರಂಗ ದೇವಸ್ಥಾನ, ಆಚೆಗಡೆಗೆ ಮಸೂದಿ 4 ಜೊತೆಗೆ ಅದಾವ ನಮ್ಮ ಈಸೂರು ಇತಿಹಾಸದಲ್ಲಿ. 4 ಜೊತೆಗೆ ಇದು ಬನಶಂಕರಿ ದೇವಸ್ಥಾನ, ಇದು ಇರುವದೇವ್ರ ಗುಡಿ, ಆಚೆಗಡೆ ಮಸೂದಿ, ಆ ಮಸೂದಿ ಪಕ್ಕನೇ ವಿಠಲ ದೇವಸ್ಥಾನ. ಓಹೋ, 3 ದೇವಸ್ಥಾನಗಳ ಮಧ್ಯದಲ್ಲಿ ಈರಣ್ಣನ ಗುಡಿ ಇರೋದು, ಇದೇ ಈರಣ್ಣನ ಗುಡಿ. ಓಕೆ, ಹೋಗೋಣ ಸರ್. ಈಸೂರು ದುರಂತ ದಂತಕತೆ ಸರ್. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಆಗ ದಂತಕತೆ ನಡೆದ್ರು? ಈ ಸ್ವತಂತ್ರ 40 ದೇಶಕ್ಕೆ 47ರ ಸ್ವತಂತ್ರ ಬಂದರೆ ನಮ್ಮ 42ಕ್ಕೆ ಸ್ವತಂತ್ರ ಬಾವುಟ ಹಾರಿಸಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿದ ಊರು ಈಸೂರು. ಆಮೇಲೆ ಈಸೂರು ಒಳಗೆ ಒಂದು ದೊಡ್ಡ ಗಂಟೆ ಇತ್ತು, ಅದನ್ನ ಗಂಟೆ ಹೊಡೆದ್ರೆ ಸುತ್ತಮುತ್ತಲ ಹಳ್ಳಿ ಎಲ್ಲ ಊರಿಗೂ ಕೇಳ್ತಿತ್ತು ಗಂಟೆ ಶಬ್ದ. ಸಂಘಟನೆಯ ಒಂದು ಗಂಟೆನೇ ಜಾಗಟಿ ಗಂಟೆ, ದೊಡ್ಡ ಗಂಟೆ. ಈಗ ನೋಡಕ್ಕಾಗಲ್ಲ ನಾವಿಲ್ಲಿ. ಅದನ್ನ ಸೀಜ್ ಮಾಡ್ಕೊಂಡು ಹೈಕೋರ್ಟಿಗೆ ಹೋಗಿದ್ದು ಇವತ್ತಿಗೂ ಬಂದಿಲ್ರಿ. ಹೈಕೋರ್ಟ್ಗೆ ಹೋಗಿದ್ದು ಇನ್ನೂ ವಾಪಸ್ ಬಂದಿಲ್ಲ ಗಂಟಿ. ಅದು ಹೊಡಿತು ಅಂದ್ರೆ ಈಸೂರು ಇರ್ಬೋದು, ಜೊಗಳ್ಳಿ ಇರ್ಬೋದು, ಗಾಮ ಇರ್ಬೋದು, ದೊಡ್ಡ ಜೊಗಳ್ಳಿ ಇರ್ಬೋದು, ಸಾಲೂರು ಇರ್ಬೋದು, ಎಲ್ಲೋ ಜನ ಪ್ರಭುತ್ವರಿಗೆ ಸೇರ್ಕೊಂಡು ಊರ ಜೈಕಾರ ಮಾಡ್ಕೊಂತ ಬಂದ್ರು. ಆ ಗಂಟೆ ಶಬ್ದ ಹೊಡಿತು ಅಂದ್ರೆ ಏನೋ ಪ್ರಭುತ್ವರಿ ಐತಿ ಅಂತ. ಓಕೆ, ಸೊ ಇದು ದೇವಸ್ಥಾನ ಯಾವ ದೇವಸ್ಥಾನ? ಇದು ಕಾಳಮ್ಮ ಈರಣ್ಣ ದೇವಸ್ಥಾನ ಸರ. ಇಡೀ ಇಂಡಿಯಾದಲ್ಲಿ ಕಾಳಮ್ಮ ಈರಣ್ಣ ಒಂದೇ ಗದ್ಗೆ ಮ್ಯಾಗ ಎಲ್ಲೆಲ್ಲಿ ಇಲ್ಲ, ಈಸೂರು ಬಿಟ್ರೆ ಒಂದೇ ಗದ್ಗೆ ಮೇಲೆ. ಆಮೇಲೆ ಭಾಳ ಸತ್ಯವಂತ ದೇವರು. ಈ ದೇವರಿನ ಮೇಲೆ ಯಾರು ಪ್ರಮಾಣ ಮಾಡಿದವ್ರು ಯಾರೋ ಉಳಿದೂ ಇಲ್ಲ. ಈಸೂರು ಈರಣ್ಣ ಗುಡಿಗೆ ಬಾ ಹೋಗಾನ್ ಪ್ರಮಾಣ ಮಾಡಕ್ಕಂದ್ರೆ ಸುತ್ತಮುತ್ತ ಹಳ್ಳಿಯರು ಯಾರೂ ಬರಲ್ಲ. ಈಗಾದ್ರೂ ಎಷ್ಟೋ ನಮ್ಮ ಅನುಭವದ ಮ್ಯಾಗ 4-5 ಜನ ತಮ್ಮಗಳ ವಿಚಾರಗಳಾಗ ಪ್ರಮಾಣ ಮಾಡಿ ಹೋದವ್ರು ಅದಾರ. ನಿಮಗೆ ಏನಾರ ದುಡ್ಡಿಗೆ ಮೋಸ ಮಾಡಿ ಬಾರಮತಿ ಈಸೂರು ಈರಣ್ಣ ಗುಡಿಗೆ ಹೋಗಿ ಗಂಟೆ ಹೊಡೆ ಮನೆಗೂ ಹೋಗಿಲ್ರಿ. ಅಂತ ಒಂದು ಶಕ್ತಿ ಕಾಳಮ್ಮ ಈರಣ್ಣ ಬೆಂಕಿ ಅಂತದ್ದು ನಮ್ಮ ಈಸೂರು ರುದ್ರಭೂಮಿಯಲ್ಲಿ ಜನಿಸಿರೋದು. ಹುಟ್ಟು ಸ್ಥಾಪನೆ ಅದನ್ನು ಅಲ್ಲೇ ಬಂಡೆಗಲ್ಲಿನ ಮಾಸ್ ದೇವ್ರ ಮಾಡಿರೋದು. ಅಂದ್ರೆ 1947ರಲ್ಲಿ ನಮಗೆ ಸ್ವತಂತ್ರ ಬಂದಿರೋದು. ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಈ ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕಿತ್ತು. ಹೌದು ಸರ್, ಈ ಗ್ರಾಮದಲ್ಲಿ ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾವೇ ಘೋಷಣೆ ಮಾಡ್ಕೊಂಡಂತ ಪ್ರದೇಶ ಅಂದ್ರೆ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಊರಿದ್ರೆ ಅದು ಈಸೂರು. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಒಂದಷ್ಟು. ಸೊ ಬೇಸಿಕ್ ಆಗಿ ತಳಪಾಯ ಏನು ಅಂತಂದ್ರೆ ಈ ಕತೆಗೆ ಇಲ್ಲಿ ಆ ಒಂದು ಘಟನೆ ನಡೆದಂತ ಘಟನೆಗೆ ಇದು ಸಾಕ್ಷಿ. ಈ ದೇವಸ್ಥಾನನೇ ಸಾಕ್ಷಿ. ಸ್ವತಂತ್ರ ಚಳವಳಿಯ ಪ್ರೇರಣೆನೇ ಈ ಅಮ್ಮನ ಗುಡಿ, ಈರಣ್ಣ ಕಾಳಮ್ಮ ಈರಣ್ಣನಿಂದನೇ ಪ್ರೇರಣೆ. ಸ್ವತಂತ್ರ ಪಡೆಯೋ ಶಕ್ತಿ ಬಂದಿರೋದು ಇವು 2 ದೇವತೆಗಳು, ತಾಯಿ ಬನಶಂಕರಿ ಆಶೀರ್ವಾದ, ಪಕ್ಕಕ್ಕೆ ಬನಶಂಕರಿ, ಇವ್ರ ಆಶೀರ್ವಾದದಿಂದನೇ ನಮ್ಮ ಸ್ವತಂತ್ರಕ್ಕೆ ಹೋರಾಡಕ್ಕೆ ಶಕ್ತಿ ನಮ್ಮ ಈ ಜನರಿಗೆ ಬಂದರು. ಈ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಹೌದು ಸರ್ ಒಂದು ಕಡೆ ಸೇರಿ ಸಂಘಟನೆ ಮಾಡ್ತಿದ್ದಂತ ಜಾಗ ಇದು. ಹೌದು ಸರ್. ಈಗ ಬದಲಾವಣೆ ಆಗಿದೆ ಅನ್ಸುತ್ತಲ್ಲ? ಅವಾಗ ಬದಲಾವಣೆ ಆಗಿದೆ. ಹಂಚಿನ ಗುಡಿ ಇತ್ತು ಅವಾಗ, ಈರಣ್ಣ ಗುಡಿ. ಅದನ್ನ ಕೆಡವಿಗೆ RCC ಕಟ್ಟೈತಿ ದೇವಸ್ಥಾನನ. ಅವತ್ತಿರೋದು ಹಂಚಿನ ದೇವಸ್ಥಾನ ಇತ್ತು. ಇದನ್ನ ಹೊಸದಾಗಿ ನಿರ್ಮಾಣ ಮಾಡಿರೋದು. ಇಲ್ಲಿ ದೊಡ್ಡ ಗಂಟೆ ಇರೋದ್ರಿಂದ ಊರಾಗ ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಗಂಟೆ ಹೊಡೆದ್ರೆ ಎಲ್ಲ ಜನ ವಾಲಂಟ್ರಿ ದೇವಸ್ಥಾನಕ್ಕೆ ಬಂದು ಸೇರ್ಕೊಂಡಾರಂತೆ. ಅಷ್ಟರನ್ನ ಸೇರ್ಕೊಂಡು ಈ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಮಾತಾಡೋರಂತೆ. ನಾವ್ಯಾಕೆ ಬ್ರಿಟಿಷರು ಗುಲಾಮರಾಗಿರ್ಬೇಕು, ನಾವ್ಯಾಕೆ ಬ್ರಿಟಿಷರಿಗೆ ಕಪ್ಪು ಕಾಣಿಕೆ ಕೊಡಬೇಕು, ನಮ್ಮದೇ ಆದ ಒಂದು ಸರ್ಕಾರವನ್ನು ರಚನೆ ಮಾಡೋಣ ಅನ್ನೋ ಒಂದು ಭಾವನೆಯಿಂದ ಎಲ್ಲ ಜನ ಸೇರ್ಕೊಂಡು ಅವತ್ತು ಏನು ಮಾಡಿದ್ರು ಅಂದರೆ 18 ವರ್ಷದ ಒಳಗಿರನ್ನೇ ಮಾಡಿದರು. ಯಾಕೆ ಮಾಡಿದರು? ಅವ್ರ ಮೇಲೆ ಕೇಸ್ ಹಾಕಕ್ಕೆ ಬರಲ್ಲ. ಏನು ಮಾಡಿದ್ರು? ಈಸೂರು ಗ್ರಾಮ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಪ್ರಥಮವಾಗಿ ಸ್ವತಂತ್ರ ಪಡೆದ ಗ್ರಾಮ ಈಸೂರದ್ದೇ ಒಂದು ಸ್ವತಂತ್ರ ರಚನೆ ಮಾಡ್ಕೊಂಡ್ರು. ನಾವು ಬ್ರಿಟಿಷರ ಗುಲಾಮರಲ್ಲ, ಸ್ವತಂತ್ರ ಭಾರತೀಯರು ಈಸೂರರು ಅಂತ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿದ್ದು 42ನೇ ಇಸ್ವಿಯಲ್ಲಿ ಘೋಷಣೆ ಮಾಡಿ ಯುವ ಪೀಳಿಗೆ ಮಕ್ಕಳನ್ನೇ ತಹಸೀಲ್ದಾರರು ಸಬ್ ಇನ್ಸ್ಪೆಕ್ಟರಾಗಿ ಮಾಡ್ಕೊಂಡ್ರು. ಅವರು ದಿನಾ ಪ್ರಭುತ್ವರಿ ಊರಾಗೆ ಗಂಟೆ ಹೊಡೆದ್ಬಿಟ್ಲೆ ಎಲ್ಲ ಜನ ಬರೋದು. ಊರ ಪ್ರಭುತ್ವದಲ್ಲಿ ಭರೋ ಭಾರತ್ ಮಾತಾಕಿ ಜೈ, ವಂದೇ ಮಾತರಂ, ಏಸೂರು ಕೊಟ್ಟರು ಈಸೂರು ಕೊಡೆವು, ಏನೇ ಬಂದರು ಸ್ವಾತಂತ್ರ್ಯ ಬಿಡೆವು, ಸ್ವಾತಂತ್ರ್ಯವನ್ನು ನಾವು ಅವ್ರಿಗೆ ಕೊಡುವುದಿಲ್ಲ, ನಾವೇ ಸ್ವತಂತ್ರ ಭಾರತೀಯರು ಅಂತ ದಿನಾ ಪ್ರಭುತ್ವರಿ ಸಣ್ಣ ಮಕ್ಕಳಿಂದ ಹಿಡಿದು 50, 60, 70 ವರ್ಷದ ಮಕ್ಕಳು ಸಹಿತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದ್ರು. ಆಗ ಯಾರ ಆಳ್ವಿಕೆ ಇತ್ತು ಇಲ್ಲಿ? ಬ್ರಿಟಿಷರ ಆಡಳಿತ ಇತ್ತು ಸರ್. ಅಲ್ಲ, ಬ್ರಿಟಿಷರ ಆಡಳಿತ ಇತ್ತು. ನಮ್ಮ ಇಲ್ಲಿಯ ಸ್ಥಳೀಯವಾಗಿ ಯಾವ ರಾಜರ ಒಂದು ಆಡಳಿತಕ್ಕೆ? ಮೈಸೂರು ಮಹಾರಾಜರು ಒಳಪಟ್ಟಿತ್ತು. ಮೈಸೂರು ಮಹಾರಾಜರಿಗೆ ಸೇರಿತ್ತು ಊರಿದು ಈ ಪ್ರದೇಶ. ಮೈಸೂರು ಮಹಾರಾಜರಿಗೆ ಸೇರಿದರೆ ಬ್ರಿಟಿಷರು ಬಂದು ಇಲ್ಲಿ ಬಂದು ನೆಲೆಸಿದ್ರು. ಇಲ್ಲಿ ಸಂಪತ್ತು ಭಾಳ ಇತ್ತು. ಈಸೂರಿನಲ್ಲಿ ಭಾಳ ಸಂಪತ್ಭರಿತವಾದ ಊರು ಈಸೂರು. ಇದನ್ನ ಏನಾರ ಮಾಡಿ ಇದನ್ನ ನಾವು ಯಾವ ಕಾರಣಗಳಿಂದ ಸಂಪತ್ಭರಿತ?
ನಮ್ಮಲ್ಲಿ ಬಂಗಾರ ಇರ್ಬೋದು, ದುಡಿಮೆ ಇರ್ಬೋದು, ಆಸ್ತಿ ವಹಿವಾಟು ಇರ್ಬೋದು, ಬುದ್ಧಿವಂತ ಜನಾಂಗ ಎಲ್ಲ ಜನರು ಬುದ್ಧಿವಂತರಿದ್ದರು. ಆದರೆ ಇವರು ಗುಲಾಮಗಿರಿ ಮಾಡೋಕ್ಕೆ ಬ್ರಿಟಿಷರು ಹೋರಾಟ ಮಾಡಿ ನಮ್ಮೂರಿಗೆ ಬಂದರು. ಆದರೆ ಬ್ರಿಟಿಷರು ಅಧಿಕಾರ ಆದ್ರೂ ಅಧಿಕಾರ ಮಾಡಿರೋರು ನಮ್ಮ ಸ್ಥಳೀಯದರೇ, ಸಬ್ ಇನ್ಸ್ಪೆಕ್ಟ್ರು, ತಹಸೀಲ್ದಾರ್ ಎಲ್ಲ ನಮ್ಮವರೇ. ಸಂಬಳಕ್ಕಾಗಿನೇ ಇವ್ರು ನಮಗೆ ಹಿಂಸೆ ಕೊಡ್ತಿದ್ರು. ನಮ್ಮ ಭಾರತೀಯರು ನಮಗೆ ಹಿಂಸೆ ಕೊಟ್ಟು ಅವ್ರ ಸಂಬಳಕ್ಕಾಗಿನೇ ಅವರು ಗುಲಾಮರಾಗಿದ್ದರು. ಅವರು ಗುಲಾಮರಾದಾಗ ಏನು ಮಾಡಿದರು, ಒಂದು ದಿವಸ ಇವ್ರು ಬಂದರು. ಇಷ್ಟೊಂದು ಘಟನೆ ನಡೆಯೋಕ್ಕೆ ಪ್ರೇರಣೆ ಏನು? ಎಲ್ಲಿಂದನಾದ್ರು ಪ್ರೇರಣೆ ಸಿಗ್ಬೇಕಲ್ಲ? ಪ್ರೇರಣೆ ಬಂದು ಕಂದಾಯದ ವಸೂಲಿಗೆ ಬಂದರು ಸರ್. ಕಂದಾಯದ ವಸೂಲಿಗೆ ಬಂದರು. ಬ್ರಿಟಿಷರು ನಮ್ಮರನ್ನೇ ಇಟ್ಕೊಂಡು ಕಂದಾಯ ವಸೂಲಿ ಮಾಡಕತ್ತಿದ್ರು. ಕಂದಾಯ ವಸೂಲಿಗೆ ಬಂದಾಗ ನಮ್ಮ ಜನ ಏನು ಮಾಡಿದರು, ನೀವೇನು ಉತ್ತಿದ್ದೀರಾ, ನೀವೇನು ಬೆಳೆದಿದ್ದೀರಾ, ನಿಮಗೇಕೆ ಕೊಡಬೇಕು ಕಂದಾಯ? ನಾವು ಸ್ವತಂತ್ರ ಭಾರತೀಯರು, ನಾವು ಯಾವ ಕಾರಣಕ್ಕೂ ನಿಮಗೆ ಕಪ್ಪವನ್ನು ಕೊಡಲ್ಲ, ಕಂದಾಯವನ್ನು ಕಟ್ಟಲ್ಲ. ನಾವು ಬೆಳೆದಿರೋದು ಅನ್ನ, ನಾವು ಬೆಳೆದಿರೋದು ಗದ್ದೆ, ನಾವು ಬೆಳೆದಿರೋ ಹೊಲ ಕೊಡೋಕ್ಕಾಗಲ್ಲ ಅಂತನ ಅವನು ಪುಸ್ತಕ ತಂದಿದ್ನಲ್ಲ ಕಂದಾಯ ವಸೂಲಿ ಮಾಡೋಕ್ಕೆ. ಸೆಕ್ರೆಟ್ರಿ ವಿಲೇಜ್ ಅಕೌಂಟ್ರು ಬಂದವ, ಅವನು ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ರು. ಇದೇ ಮೇನ್ ಈ ದಂಗೆ ಕಾರಣ ಇದು ಇದೇ ಜಾಗದಲ್ಲಿ ಸುಟ್ಟಿರೋದು. ಇಲ್ಲಿ ಇದು ದೇವಸ್ಥಾನದ ಹೊರಭಾಗದಲ್ಲಿ ಇದೇ ಜಾಗದಲ್ಲಿ ಇಲ್ಲಿ ಆ ಘಟನೆ ನಡೆಯುತ್ತೆ. ಬ್ರಿಟಿಷರ ಒಂದು ಕಂದಾಯ ದಾಖಲೆಗಳನ್ನ ಸುಟ್ಟಾಕಿದಂತ ಒಂದು ಪ್ರದೇಶ. ಹೌದು ಸರ್. ಓಕೆ, ಹೌದು. ಆಮೇಲೆ ಏನಾಯ್ತು, ಇವರು ಶೇಖರ್ ಅವರೆಲ್ಲ ಹೋಗಿ ತಹಸೀಲ್ದಾರ್ ಕೃಷ್ಣೇಗೌಡರು ಅಂತ, ಕೆಂಚೇಗೌಡರು ಅಂತ ಸಬ್ ಇನ್ಸ್ಪೆಕ್ಟ್ರು ಹೋದ್ರು. ಸರ್, ನಮ್ಮವೆಲ್ಲ ಕಂದಾಯದ ಪಟ್ಟ ಪುಸ್ತಕನೆಲ್ಲ ಸುಟ್ಟಾಕಿ ನಮ್ಮನ್ನ ಭಾಳ ಹಿಂಸೆ ಕೊಟ್ಟು ಕಳಿಸ್ಬಿಟ್ರು ಅಂತ ಹೇಳಿ ವರದಿ ಕೊಟ್ಟರು ತಹಸೀಲ್ದಾರಿಗೆ. ತಹಸೀಲ್ದಾರ್ ಏನು ಮಾಡಿದ್ರು, ಅವ್ರೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಸ್ವಾತಂತ್ರ್ಯ ಚಳವಳಿಗಾಗಿ ಮಾಡಿದ್ದು, ಬ್ರಿಟಿಷರಿಗೆ ಯಾಕೆ ಕೊಡ್ಬೇಕು ಕಂದಾಯ ಅಂತ ಮಾಡಿದ್ದು. ಕೆಂಚೇಗೌಡ ಭಾರಿ ಮುಂಗೋಪಿ ಸಬ್ ಇನ್ಸ್ಪೆಕ್ಟ್ರು. ನೀನು ಬಂದೂಕ್ ತರಂಗಿಲ್ಲಪ್ಪ, ನೀನು ಹಂಗ ಬರ್ಬೇಕು ನನ್ನ ಜೊತೆಗೆ, ನೀನು ಯಾವುದೋ ಅವಾಚ್ಯ ಶಬ್ದಗಳನ್ನು ಮಾತಾಡಂಗಿಲ್ಲ, ನೀನೇನು ಬೈಯಂಗಿಲ್ಲ, ನನ್ನ ಜೊತೆಗೆ ಅಷ್ಟೇ ಬರ್ಬೇಕು ಅಂತಾನ ಸಬ್ ಇನ್ಸ್ಪೆಕ್ಟ್ರು ತಹಸೀಲ್ದಾರು ಈ ಊರಿಗೆ ಬಂದರು. ಈ ಊರಿಗೆ ಬಂದಾಗ ಅಷ್ಟೊತ್ತಿಗೆ ನಮ್ಮಲ್ಲಿ ಏನು ಮಾಡಿದ್ರು, ಜಾಗದ ಅಂತಾರನೇ ಗೌಡ್ರು ಮಲ್ಲಪ್ಪಯ್ಯ, ಸಾವುಕಾರ ಜಯಣ್ಣ ಸಬ್ ಇನ್ಸ್ಪೆಕ್ಟ್ರು ತಹಸೀಲ್ದಾರ್ ಮಾಡಿ ಇಟ್ಕೊಂಡಿದ್ರು. ಅವ್ರ ಜೊತೆಗೆ ಯುವ ಪೀಳಿಗೆ ಭಾಳ ಇತ್ತು. ಯಾಕೆ ಅವ್ರನ್ನ ಮಾಡಿದ್ರು ಅಂದರೆ, 18 ವರ್ಷದ ಮೇಲಾದರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಕಾನೂನಿನೊಳಗೆ 18 ವರ್ಷದ ಒಳಗಿನ ಮೇಲೆ ಕೇಸ್ ಹಾಕಂಗಿಲ್ಲ. ಬ್ರಿಟಿಷರ ಕಾನೂನು. ಅದಕ್ಕೆ ನಮ್ಮದು ಎಷ್ಟು ಬುದ್ಧಿವಂತರು ನೋಡ್ರಿ, ಅದ್ರ ಒಳಗಿರೋರನ್ನೇ ಮಾಡ್ಕೊಂಡ್ರು ಆಯ್ಕೆನೆ. ನೀ ತಹಸೀಲ್ದಾರು, ನಾ ಸಬ್ ಇನ್ಸ್ಪೆಕ್ಟ್ರು. ಸಾವುಕಾರ ಜಯಣ್ಣ, ಗೌಡ್ರು ಮಲ್ಲಪ್ಪಯ್ಯ ಸಬ್ ಇನ್ಸ್ಪೆಕ್ಟ್ರು, ಅವ್ರ ಜೊತೆಗೆ ರೆಡ್ಡಿ ಹಾಲಪ್ಪ, ಹಕ್ಕೆ ರುದ್ರಪ್ಪ, ಒಂದಿಷ್ಟು ಜನ ಹುಡ್ರು, ಒಳ್ಳೆ ಯುವಕರು ಹುಡ್ರು, ಈಸೂರಾಗಿರೋರು ಎಲ್ಲರೂ ಯುವಕರು. ಅವ್ರ ಜೊತೆಗೆ ಚಳವಳಿಗೆ ಹೋಗೋದು. ತಿರುಗಿ ಮರುದಿವಸ ಬಂದ್ರಲ್ಲ ಸಬ್ ಇನ್ಸ್ಪೆಕ್ಟ್ರು ಕೃಷ್ಣೇಗೌಡರು, ತಹಸೀಲ್ದಾರ್ ಸಬ್ ಇನ್ಸ್ಪೆಕ್ಟ್ರ್ ಕೆಂಚೇಗೌಡ ಬಂದಾಗ ಏನಾಯಿತು, ಅವರು ಬ್ರಿಟಿಷರು ಟೋಪಿ ಹಾಕ್ಕೊಂಬಂದಿದ್ರು. ನಮ್ಮವರೆಲ್ಲನ ಚಳವಳಿ ಮಾಡೋರು ಗಾಂಧಿ ಟೋಪಿ ಹಾಕ್ಕೊಂಡು, ನಾವು ಸ್ವತಂತ್ರ ಭಾರತೀಯರು, ನಾವು ಒಂದೇ ಮಾತರಂ ಜೈ ಘೋಷಣೆ ಮಾಡ್ಕೊಂತ ನಾವು ನಿಮಗೇನು ನಿಮ್ಮನ್ನ ಊರು ಒಳಕ್ಕೆ ಬಿಡಲ್ಲ ಅಂತ ಅಬ್ಜೆಕ್ಷನ್ ಮಾಡಿದರು. ಆವಾಗ ತಹಸೀಲ್ದಾರ್ ಇದ್ರಲ್ಲ, ಭಾಳ ಯೋಗ್ಯ ಮನುಷ್ಯ ಅಂತವ, ಭಾಳ ನಿಯತ್ತಿಂದ ಹೇಳಿದಂತೆ. ಆವಾಗ ಇವ್ರದ್ದೇನು ಸರ್ಕಾರ ರಚನೆ ಮಾಡಿದ್ರಲ್ಲ, ನಮ್ಮದೇ ಆದ ಸರ್ಕಾರ, ಈಸೂರದ್ದೇ ಒಂದು ಗ್ರಾಮದ ಸರ್ಕಾರ ಮಾಡ್ಕೊಂಡಿದ್ರು. ಅವಾಗ ಏನು ಮಾಡಿದ್ರು, ನಿಮ್ಮ ಟೋಪಿ ತೆಗಿರಿ, ನಾವು ಸ್ವತಂತ್ರ ಭಾರತೀಯರು, ನಮ್ಮ ಗಾಂಧಿ ಟೋಪಿ ಹಾಕಿಡ್ರಿ ಅಂತ ಹೇಳಿ ಕೊಟ್ಲೆ. ಪಾಪ ತಹಸೀಲ್ದಾರ್ ಭಾಳ ಯೋಗ್ಯ ಇದ್ದ ಕೃಷ್ಣಯ್ಯ ಅಂತ, ಅವ್ರು ಹಾಕ್ಯಂದ್ರು. ಆದರೆ ಸಬ್ ಇನ್ಸ್ಪೆಕ್ಟರ್ ಕೆಂಚೇಗೌಡ ಅನ್ನೋನು ಭಾರಿ ಮುಂಗೋಪಿ, ಅವ ಹಾಕ್ಯನ್ಲಿಲ್ಲ. ಅವಾಗ ಏನು ಮಾಡಿದ್ರು, ಯುವ ಪೀಳಿಗೆ ಇತ್ತಲ್ಲ, ಕೈಯ ಕೋಲ್ ಹಿಡ್ಕೊಂಡು ಜೈ ಜೈ ಅನ್ಕೊಂತ ಹೋಗ್ತಿದ್ರಲ್ಲ, ಈ ಕೋಲಿನೊಳಗೆ ಬ್ರಿಟಿಷರು ಟೋಪಿ ಹಾರಿಸಿ ಇವ್ರು ಟೋಪಿ ಹಾಕಕ್ಕೆ ಹೋದ್ರು, ನಮ್ಮ ಗಾಂಧಿ ಟೋಪಿನ. ಆವಾಗ ಅವನೇ ಮಾಡಿದ ಕೆಂಚೇಗೌಡ ಸಿಟ್ಟಿ ಮೊದಲ ಹೇಳಿದ್ರಂತ ತಹಸೀಲ್ದಾರ್, ನೀವು ಬಂದೂಕ್ ತರಂಗಿಲ್ಲ, ಅವರು ಕೆಟ್ಟದ್ದಕ್ಕೆ ಮಾಡಿಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡ್ಯಾರೆ, ಇಲ್ಲ ದೇಶಕ್ಕೆ ದುಡಿತೇವೆ, ಇಲ್ಲ ದೇಶಕ್ಕಾಗಿ ಮಡಿತೇವೆ ಎಂದರೆ ನೀನು ಮುಂಗೋಪಿ ಇದೆಯಾ ಅಂತ ಭಾಳ ಚಂದಾಗಿ ಹೇಳಿದಾರೆ ಅವ್ರು. ತಹಸೀಲ್ದಾರ್ ಇಟ್ಟು ಬಾ ಅಂದ್ರು ಇವನು ಮೋಸದಿಂದ ತಂದಾನೆ, ಹಿಂದಿಟ್ಕೊಂಡು ಹಿಂದಿಟ್ಕೊಂಡು ತಂದಾನೆ. ಬ್ರಿಟಿಷರು ಬುದ್ಧಿ. ಆಮೇಲೆ ಬ್ರಿಟಿಷರ ಸಂಬಳ ಮತ್ತು ಬ್ರಿಟಿಷರ ಅನ್ನ ತಿನ್ನೋದವ, ಅವ್ರನ್ನ ಫಾಲೋವರ್ ಮಾಡ್ಬೇಕಲ್ಲ. ಅವಾಗ ತಹಸೀಲ್ದಾರ್ ಹೇಳ್ತಿದ್ದಂಗೆ ತಹಸೀಲ್ದಾರ್ ಹಾಕೊಂಬಿಟ್ರಂತೆ, ಇಲ್ಲಪ್ಪ ನಾ ಭಾರತೀಯ, ನಾನು ಅನ್ನ ತಿಂತೇನೆ ಅವ್ರದ್ದು, ಆದರೆ ನಾ ದೇಶದ ಪ್ರೇಮ ಬಿಡಲ್ಲ ಹಾಕಂದ್ರಂತೆ. ಇವ ಹಾಕ್ಯನ್ಲಿಲ್ಲ ಅಂತ ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು ಟೋಪಿ ಹುಡ್ರು ಕೋಲ್ ತಗೊಂಡು ಹಾರಿಸಿ ಕೊಟ್ಲೆ ಹಿಂಗೆ ಬಂದು ತಕ್ಕಂದಾನೆ ಹೊಡೆದ್ಬಿಟ್ನಂತೆ.
ಶೂಟು ಹಂಗೆ ಹೊಡೆದು ಕೂಟ್ಲೇನೆ ಇಲ್ಲೊಬ್ರಿಗೆ ಸಣ್ಣದರ ಶಾಂತಪ್ಪ ಗುರುಶಾಂತಪ್ಪ ಅನ್ನೋರಿಗೆ ಎಡಗೈಗೆ ಬಿತ್ತು, ಪಣಿಯಪ್ಪಾಚಾರಿಗೆ ಬಲಗೈಗೆ ಬಿತ್ತು ಬಂದೂಕು. ಇಲ್ಲೇ ಕಟ್ಗೆ ಕಡಿದು ಹೊಳಿಕೆಗಳು ಬರ್ತಿ ಹಾಕಿದ್ರಂತೆ. ಇಷ್ಟಿಷ್ಟು ಅವಾಗೆಲ್ಲ ಕಟ್ಗಿನ ಕಡಿದು ಬೆಚ್ಚಗೆ ಒಲೆಯಾಗಿ ಇಟ್ಕೊಂತಿದ್ರು ಸರ್, ಒಳಗೆ ಒಣಗಲಿಂತ ಇಟ್ಟಿದ್ರಲ್ಲ. ಇವ ಏನು ಹೊಡೆದು ಬಿಟ್ನಲ್ಲ, ತಕ್ಷಣ ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟ್ರು, ಯುವಕರು ಹೆಣ್ಮಕ್ಳು ಅದ್ರಾಗ ಪುಣಜಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ, ಹಡಿಹಳ್ಳಿ ಸಿದ್ದಮ್ಮ ಅಂತ ಇವ್ರು 3 ಜನ ದಿಟ್ಟ ಮಹಿಳೆಯರು, ಗಟ್ಟಿ ನಮ್ಮೂರಾಗ ದಿಟ್ಟ ಮಹಿಳೆಯರು. ಆಮೇಲೆ ಅವರು ಚಿಕ್ಕಂದಲೇ ಪಾಪ ಅವ್ರಿಬ್ಬರಿಗೆ ಗಂಡರು ತೀರಿದ್ರು. ಹಡಿಹಳ್ಳಿ ಸಿದ್ದಮ್ಮ, ಪುಣಜಿ ಪಾರ್ವತಮ್ಮಗೆ ಸಾವುಕಾರ ಅಮ್ಮಗಿದ್ರು. ಸಾವುಕಾರ ಅಮ್ಮರು ಅವರು ಸ್ವತಂತ್ರ ಹೋರಾಟಗಾರರು, ಬಸಣ್ಣಪ್ಪ ಅಂತ ಅವ್ರ ಅಮ್ಮ ಯಜಮಾನ. ಹೊಡೆದ್ಬಿಟ್ಟ ನಮ್ಮ ಗುರುಶಾಂತಿಗೆ ಅಂತ ಏನು ಮಾಡಿದ್ರು, ಅವೇ ಕಟ್ಗೆ ಹೊಳಕೆ ತಗೊಂಡ್ರು. ಇಬ್ಬರು ಸಬ್ ಇನ್ಸ್ಪೆಕ್ಟ್ರಿ ತಹಸೀಲ್ದಾರಿಗೆ ಹೊಡೆದ್ರು, ಸಾತೇ ಹೋದ್ರು. ಇದೇ ಜಾಗದಾಗ ಸತ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.